ನಿಮಿಷಗಳ ಕಾಲ ಧ್ಯಾನ ಮಾಡಿ ಮೌನದಿಂದ ಕುಳಿತು ಮತ್ತೆ 3 ಬಾರಿ ಓಂಕಾರ ಹೇಳಿ ನಂತರ ಈ ಕಾರ್ಯಕ್ರಮವನ್ನು ಪುನಃ ಪ್ರಾರಂಭ ಮಾಡೋಣ. ಓಂ
ನಿಧಾನವಾಗಿ ಕಣ್ಣಿನ ರೆಪ್ಪೆಗಳನ್ನು ತೆರೆಯಿರಿ. ವಿರಾಮದ ನಂತರದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇದೊಂದು 45-50 ನಿಮಿಷಗಳ ಒಂದು ಕಾರ್ಯಕ್ರಮ, ಒಂದು ಸಂಗೀತ ಉಪನ್ಯಾಸ. ಈ ಸಂಗೀತ ಉಪನ್ಯಾಸಕ್ಕೆ ಆಧಾರ ಸಂಗೀತ ಒಂದಾದರೆ ಮತ್ತೊಂದು ದೃಷ್ಟಾಂತ ಕಥೆಗಳು ಮತ್ತು ಆ ಕಥೆಗಳ ಒಂದು ಸಾರಾಂಶ. ಮನುಷ್ಯ ಪಾಠ ಕಲೀಲಿಕ್ಕೆ ಸ್ವತಃ ಅನುಭವನೇ ಬೇಕು ಅಂತ ಏನಿಲ್ಲ. ಸ್ವಂತ ಅನುಭವದಿಂದ ತಪ್ಪುಗಳನ್ನು ಮಾಡಿ ಅದನ್ನು ಅರ್ಥೈಸಿ ಆ ತಪ್ಪನ್ನು ತಿದ್ದುಕೊಂಡು ಬದುಕೋದು ಜೀವನದ ಒಂದು ವಿಧಾನವಾದರೆ, ತಪ್ಪು ಮಾಡದೇ ಇದ್ದ ಹಾಗೆ ಯಾವುದು ಸರಿ ಅನ್ನೋದನ್ನು, ಯಾವುದು ಮಾಡಬೇಕಾದ ಕೆಲಸ ಅನ್ನೋದನ್ನು ಹಲವಾರು ಗ್ರಂಥಗಳ ಮೂಲಕ, ಹಲವಾರು ಇತರ ವ್ಯಕ್ತಿಗಳ ಅನುಭವಗಳ ಮೂಲಕ, ಕಥೆಗಳ ಮೂಲಕ ಮತ್ತು ಪ್ರಸಂಗಗಳು, ಇತರ ವ್ಯಕ್ತಿಗಳ ಜೀವನದಲ್ಲಿ ನಡೆದಂಥ ಪ್ರಸಂಗಗಳ ಮೂಲಕ ಕಲಿತ್ಕೋಬೋದು. ಎಲ್ಲವನ್ನೂ ನಾನೇ ತಪ್ಪು ಮಾಡಿ ಕಲಿತ್ಕೊಳ್ಳಿಕ್ಕೆ ನಾವು ಬದುಕೋದೆಲ್ಲ ಒಂದು 50, 60, 70 ವರ್ಷ ಸಾಕಾಗಲ್ಲ, ಖಂಡಿತ ಸಾಕಾಗಲ್ಲ. ಹಾಗಾಗಿ ಇತರರಿಂದ ಜ್ಞಾನವನ್ನು ಸಂಪಾದಿಸಬೇಕಾದದ್ದು, ಇತರ ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸಬೇಕಾದದ್ದು ನಮ್ಮ ಕರ್ತವ್ಯ. ನಮ್ಮ ಕಣ್ತೆರೆಸುವ ದೃಷ್ಟಾಂತ ಕಥೆಗಳಿವೆ. ರಾಮಕೃಷ್ಣ ಪರಮಹಂಸರು ಸಾಕಷ್ಟು ಬೋಧನೆಗಳನ್ನು ಕಥೆಗಳ ರೂಪದಲ್ಲೇ ನೀಡಿದರು. ಯೇಸು ಕ್ರಿಸ್ತ ಸಹ ಹಲವಾರು ಕಥೆಗಳನ್ನು ತನ್ನ ಶಿಷ್ಯರ ಜೊತೆ ಹಂಚಿಕೊಂಡ. ಅಂದರೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಸಾಧು ಸಂತರು ಕಥೆಗಳನ್ನು ಮಾಧ್ಯಮವಾಗಿ ಬಳಸ್ಕೊಂಡಿದ್ದಾರೆ ಸಂದೇಶವನ್ನು ಜನರಿಗೆ ತಲುಪಿಸಲಿಕ್ಕಾಗಿ. ಅಂತ ಕೆಲವು ಸುಂದರ ಕಥೆಗಳಿವೆ. ನಾವು 4 ಕಥೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೇನೆ. ಆ 4 ಕಥೆಗಳು ಸಹ ಕಣ್ತೆರೆಸುವಂತಹ ಕಥೆಗಳೇ, ಬಹಳ ಸುಂದರವಾದಂತಹ ಕಥೆಗಳು, ಆಳವಾದಂತಹ ಒಂದು ನೀತಿ ಅದರಲ್ಲಿ ಹುದುಗಿರುತ್ತೆ. ಮೊಟ್ಟ ಮೊದಲನೆಯದು ಎಚ್ಚರಕ್ಕೆ ಸಂಬಂಧಪಟ್ಟಿದ್ದು. ಗೌತಮ ಬುದ್ಧರು ಮರಣ ಹೊಂದುವಂಥ ಸಮಯ, ಕುಶಿನಗರದ ಹೊರವಲಯ, ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಬುದ್ಧರು, ಮಲಗಿದರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ದೇಹತ್ಯಾಗವನ್ನು ಮಾಡಲಿದ್ದಾರೆ. ಸುತ್ತಲೂ ಕುಳಿತಿದ್ದ ಶಿಷ್ಯರು ಅವರನ್ನು ಕೇಳಿಕೊಂಡ್ರು, ಬುದ್ಧರೇ, ನಿಮ್ಮ ಕೊನೆಯ ಸಂದೇಶವೇನು? ಬುದ್ಧಾವತಾರ, ದಶಾವತಾರಗಳಲ್ಲಿ ಒಂದು ಅಂತ ಹೇಳ್ತೇವೆ ನಾವು. ಆ ಭಗವಂತನೇ ಬುದ್ಧನಾಗಿ ಜನ್ಮ ತಳೆದು ಈ ಮರ್ತ್ಯಲೋಕಕ್ಕೆ ಬಂದ ಅಂತ ಹೇಳ್ತೇವೆ. ಅಂತಹ ಬುದ್ಧ ನಿರ್ಗಮಿಸುತ್ತಿದ್ದಾನೆ ಅಂದರೆ ಆತನ ಶಿಷ್ಯರಲ್ಲಿ ಎಷ್ಟು ದುಃಖ ಇರಬಹುದು. ಕೊನೇ ಬಾರಿ ಗುರುಗಳ ಸಂದೇಶ ಕೇಳ್ಬಿಡೋಣ ಅಂತ ಅನ್ನಿಸ್ತವ್ರಿಗೆ. ಕೇಳ್ತಾರೆ, ನಿಮ್ಮ ಕೊನೆಯ ಸಂದೇಶವೇನು? ಅವ್ರು ಹೇಳೋದು, ಎಚ್ಚರದಿಂದಿರಿ, ಜಾಗೃತರಾಗಿರಿ,
ಅಪ್ರಮಾದ ಅಂತ ಹೇಳ್ತೇವೆ ನಾವು ಸಂಸ್ಕೃತದಲ್ಲಿ. ಅದನ್ನು ಪಾಳಿ ಭಾಷೆಯಲ್ಲಿ ಅಪ್ಪಮಾದ ಅಂತಾರೆ. ಅಪ್ಪಮಾದ ಅಂದರೆ ಜಾಗೃತರಾಗಿರಿ. ಯಾಕಂತಹ ಒಂದು ಸಂದೇಶವನ್ನು ಕೊಟ್ಟರು? ಕಾರಣ, ಈ ಜಗತ್ತಿನಲ್ಲಿ 100ರಲ್ಲಿ 99 ಜನ ಎಚ್ಚರವಾಗೇ ಇಲ್ಲ. ಆಂಥೋನಿ ಡಿಮೆಲ್ಲೋ ಅನ್ನುವಂತಹ ಒಬ್ಬ ಕ್ರಿಸ್ಟಿಯನ್ ಪಾದ್ರಿ, ಆದರೆ ಆತ ಆಧ್ಯಾತ್ಮಿಕವಾಗಿ ಬಹಳ ಎತ್ತರವಾಗಿ ಬೆಳೆದ ವ್ಯಕ್ತಿ. ಆತ ಒಂದು ಕಡೆ ಹೇಳ್ತಾನೆ, ಸ್ಪಿರಿಚುಯಾಲಿಟಿ ಈಸ್ ನಥಿಂಗ್ ಬಟ್ ಅವೇಕನಿಂಗ್. ಆಧ್ಯಾತ್ಮ ಅಂದರೆ ಏನು ಅಂದರೆ ಎಚ್ಚರಗೊಳ್ಳೋದು. ಈ ಜಗತ್ತಿನಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅವರು ಎಚ್ಚರವಾಗಿಲ್ಲ ಅಂತ. ಹುಟ್ಟೋದು ನಿದ್ರೆಯಲ್ಲೇ, ಬೆಳೆಯೋದು ನಿದ್ರೆಯಲ್ಲೇ, ಮದುವೆ ಆಗೋದು ನಿದ್ರೆಯಲ್ಲೇ, ಮಕ್ಕಳನ್ನು ಮಾಡ್ಕೊಳ್ಳೋದು ನಿದ್ರೆಯಲ್ಲೇ, ವೃದ್ಧಾಪ್ಯ ತಲುಪೋದು ನಿದ್ರೆಯಲ್ಲೇ, ಕೊನೆಯಲ್ಲಿ ಮರಣ ಹೊಂದಿ ಚಿರನಿದ್ರೆಯನ್ನು ನಿದ್ರೆಯಲ್ಲೇ ಪ್ರವೇಶ ಮಾಡಿಬಿಡ್ತಾರೆ. ಜಾಗೃತಿ ಇಲ್ಲ. ನಾ ಯಾರು, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ನನ್ನ ಮೂಲವೇನು, ನನ್ನ ಇತಿಹಾಸವೇನು, ನನ್ನ ಗುರಿ ಏನು, ಈ ವಿಶ್ವ ಅಂದರೆ ಏನು, ನನಗೂ ವಿಶ್ವಕ್ಕೂ ಸಂಬಂಧ ಸಂಪರ್ಕವೇನು, ಈ ವಿಶ್ವ ಮತ್ತು ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾರು, ಈ ಜಗತ್ತಿನಲ್ಲಿ ನನ್ನ ಪಾತ್ರವೇನು, ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು? ಎಷ್ಟು ಗಂಭೀರವಾದ ಪ್ರಶ್ನೆಗಳು, ಎಷ್ಟು ಗಹನವಾದ ವಿಚಾರಗಳು. ಇದು ಯಾವುದನ್ನು ಒಬ್ಬ ಮನುಷ್ಯ ಚಿಂತನೆಯೇ ಮಾಡೋದಿಲ್ಲ. ಅವನ ಜೀವನದಲ್ಲಿ ಕಾಲ ಕಳೆದು ಬಿಡ್ತಾನೆ. ವೃದ್ಧಾಪ್ಯ ಸಮೀಪಿಸಿ ಬಿಡುತ್ತೆ, ಆಗ ಪಶ್ಚಾತ್ತಾಪಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಯಾವ ವ್ಯಕ್ತಿ ಇಂಥ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದಿಲ್ವೋ, ಆ ಪ್ರಶ್ನೆಗಳ ಬಗ್ಗೆ ಚಿಂತನೆ ನಡೆಸೋದಿಲ್ವೋ, ಆ ವ್ಯಕ್ತಿ ಖಂಡಿತವಾಗಿಯೂ ನಿದ್ರೆ ಮಾಡ್ತಿದ್ದಾನೆ ಅಂತ ಅರ್ಥ. ಅದಕ್ಕೆ ಬುದ್ಧರು ಹೇಳಿದ್ದು ಕೊನೆಯ ಸಂದೇಶ, ಎಚ್ಚರಗೊಳ್ಳಿ. ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಯಾರು? ಬುದ್ಧ. ಎಚ್ಚರವಾಗೋಯ್ತು ಆತನಿಗೆ. ಎಲ್ಲ ನಿದ್ರೆ ಮಾಡ್ತಿದ್ದಾರೆ, ಆದರೆ ಆತನಿಗೆ ಎಚ್ಚರ ಆಗೋಯ್ತು. ಈ ಜಗತ್ತಿನ ಅತ್ಯಂತ ಮೂಲ ಪ್ರಶ್ನೆಗಳು ಆತನನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತು. ಅಂಥ ಎಚ್ಚರ ನಮ್ಮೆಲ್ಲರಿಗೂ ಬೇಕು. ಜೀವನದ ಕ್ಷಣ ಕ್ಷಣವೂ ಆ ಎಚ್ಚರದಿಂದ ಬದುಕಬೇಕು ಅಂತಲೇ ಹೇಳೋದು. ಜಿಡ್ಡು ಕೃಷ್ಣಮೂರ್ತಿಗಳಾಗಲಿ, ರಮಣ ಮಹರ್ಷಿಗಳಾಗಲಿ, ಗುರ್ಡ್ಜಿಫರಾಗಲಿ, ಔಸ್ಪೆನ್ಸ್ಕಿ ಅವರಾಗಲಿ, ಎಲ್ಲರೂ ನೀಡಿದ ಸಂದೇಶವೇ ಅದು. ಎಚ್ಚರದಿಂದಿರಿ. ಒಂದು ಸಣ್ಣ ಕತೆ. ಝೆನ್ ಬೌದ್ಧ ಧರ್ಮ ಹೆಚ್ಚಾಗಿ ಜಪಾನ್ ದೇಶದಲ್ಲಿ ಪ್ರಚಲಿತವಾಗಿದೆ. ಜಪಾನ್ ದೇಶದಲ್ಲಿ ಒಬ್ಬ ಝೆನ್ ಗುರುಗಳಿದ್ದರು. ಆ ಝೆನ್ ಗುರುಗಳ ಬಳಿ ಹ್ಯೂಯೆನ್ ಅನ್ನುವಂತಹ ಒಬ್ಬ ಶಿಷ್ಯನಿದ್ದ. ಆ ಹ್ಯೂಯೆನ್ ಅನ್ನುವಂಥ ಶಿಷ್ಯ 20 ವರ್ಷಗಳ ಕಾಲ ಗುರುಗಳ ಆಶ್ರಮದಲ್ಲಿ ಗುರುಗಳ ಸೇವೆಯನ್ನು ಮಾಡ್ತಾ ಕಠಿಣ ಸಾಧನೆಯನ್ನು ಮಾಡಿ ಝೆನ್ ಬೌದ್ಧ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಸಾಧನೆಗಳನ್ನೆಲ್ಲ ಕರಗತ ಮಾಡಿಕೊಂಡ. ಝೆನ್ನ ಅತಿಮೂಲ ಸೂತ್ರವೇ ಎಚ್ಚರ. ಅತಿಮೂಲ ಸೂತ್ರ ಏನು ಮಾಡ್ತಾರೆ ಗೊತ್ತಾ? ಝೆನ್ ಪಂಥವನ್ನು ನೀವು ಸೇರಿಕೊಂಡ್ರೆ ಒಂದು ಕೊಠಡಿಯಲ್ಲಿ ಗೋಡೆ ಮುಂದೆ 1 ಅಡಿ ನಿಮ್ಮನ್ನು ಕೂಡಿಸ್ಬಿಡ್ತಾರೆ. ಬಿಳಿ ಗೋಡೆ. ನೀವು ಗೋಡೆ ನೋಡ್ತಾ ಕೂತ್ಕೋಬೇಕು.
1 ನಿಮಿಷ 2 ನಿಮಿಷ 5 ನಿಮಿಷ ಅಲ್ಲ. ಆ ಸಾಧನೆ ಗಂಟೆಗಳ ಕಾಲ, ದಿನಗಳ ಕಾಲ, ವರ್ಷಗಳ ಕಾಲ ನಡಿಬೇಕು. ಝೆನ್ನ ಒಂದು ವಿಧಾನವೇ ಬಹಳ ಉನ್ನತವಾದ ವಿಧಾನ. ವ್ಯಕ್ತಿ ಏಕಾಂಗಿಯಾಗಿ ಆ ಥರ ಗೋಡೆ ಮುಂದೆ ಸುಮ್ಮನೆ ಕುಳಿತುಕೊಂಡು ಹುಚ್ಚು ಬಂದ್ಬಿಡುತ್ತಲ್ಲ ಅಂತ ಅನ್ಸುತ್ತೆ ನಿಮಗೆ. ಹುಚ್ಚು ಬರಲ್ಲ. ಆ ಸಾಧನೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಆತನ ಮನಸ್ಸಿನಲ್ಲಿರೋ ಆಲೋಚನೆಗಳೆಲ್ಲ ಪರಿಪೂರ್ಣವಾಗಿ ಸತ್ತು ಹೋಗುತ್ತವೆ. ಇದು ಹೇಗೆ ಅಂದರೆ ಮೇಣದ ಬತ್ತಿ ಜೋರಾಗಿ ಉರಿದು ಬಿಡುತ್ತೆ. ಯಾವಾಗ? ಆರೋಗ್ಯಕ್ಕೆ ಮೊದಲು. ಹಾಗೆ ಹಂಗೆ ಕೂಡಿಸ್ಬಿಟ್ರೆ ಆಲೋಚನೆಗಳು ಸುರಿದು ಸುರಿದು ಹೊರಗೆ ಬಂದು 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 ಥಾಟ್ಸ್ ಗೆಟ್ ಎಕ್ಸಾಸ್ಟೆಡ್. ಆಲೋಚನೆಗಳೇ ಸತ್ತು ಹೋಗುತ್ತೆ, ನಿಂತೋಗುತ್ತೆ. ಆತ ಧ್ಯಾನಾಸಕ್ತನಾಗ್ಬಿಡ್ತಾನೆ. ಇರಲಿ, ಇಂತಹ ಝೆನ್ ಸಂಪ್ರದಾಯದ ಹ್ಯೂಯನ್ 20 ವರ್ಷಗಳ ಕಾಲ ಕಠಿಣ ಸಾಧನೆ ಮಾಡಿದ ಮೇಲೆ ಆತನ ಗುರುಗಳಿಗೆ ಅನ್ನಿಸ್ತು, ಈತ ಸಾಧನೆಯಲ್ಲಿ ಪಕ್ವವಾಗಿದ್ದಾನೆ, ಈತನೇ ಹೋಗಿ ಒಂದು ಆಶ್ರಮ ತೆರೀಲಿ ಅಂತ. ಆ ಕಾಲದಲ್ಲಿ ಹಾಗೇನೆ ಗುರುಗಳ ಬಳಿ ಟ್ರೈನ್ ಆಗಿ ತರಬೇತಿ ಹೊಂದಿ ಶಿಷ್ಯರು ದೂರ ದೂರ ಪ್ರಾಂತ್ಯಗಳಿಗೆ ಹೋಗಿ ತಮ್ಮದೇ ಆಶ್ರಮಗಳನ್ನು ಸ್ಥಾಪಿಸಿ ಅಲ್ಲಿ ತಮ್ಮದೇ ಆದಂಥ ಶಿಷ್ಯರಿಗೆ ತರಬೇತಿ ಕೊಡ್ತಿದ್ರು. ಈತನು ಹೊರಟೋಗಿ ತನ್ನದೇ ಆಶ್ರಮ ನಡೆಸ್ತಿದ್ದಾನೆ. ಸುಮಾರು 10 ವರ್ಷಗಳೇ ಆಗೋಯ್ತು. ಗುರುಗಳನ್ನು ಕಂಡಿಲ್ಲ. ಯಾರೋ ಅವರು ಇವರು ಬಂದವರು ಗುರುಗಳು ವೃದ್ಧಾಪ್ಯವನ್ನು ತಲುಪಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೊದಲಿನಷ್ಟು ಆರೋಗ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು ಅಂತ ಅನ್ನಿಸ್ತು ಗುರುಗಳನ್ನು. ಸರಿ, ತನ್ನ ಆಶ್ರಮದ ಎಲ್ಲ ಕರ್ತವ್ಯವನ್ನು ಪಟ್ಟ ಶಿಷ್ಯನಿಗೆ ವಹಿಸಿಕೊಟ್ಟು ಈತ ಕೈಯಲ್ಲೊಂದು ಛತ್ರಿಯನ್ನು ಹಿಡ್ಕೊಂಡು ಕಾಲಿಗೆ ಚಪ್ಪಲಿಗಳನ್ನು ಧರಿಸಿ ಮುಂಜಾನೆ ಸೂರ್ಯ ಹುಟ್ಟಕ್ಕಿಂತ ಮೊದಲೇ ಹೊರಟುಬಿಟ್ಟ. ಅದು ಮಳೆಗಾಲವಾಗಿತ್ತು. ಎಲ್ಲ ಕಡೆ ಕೆಸರು. ಆಗಿನ ಕಾಲದಲ್ಲಿ ಈಗಿನ ಥರ ತಾರ್ ರೋಡ್ಗಳೆಲ್ಲ ಎಲ್ಲಿಂದ ಬರ್ತದೆ? ಪಾಪ ನಡ್ಕೊಂಡು ಹೋದ ಗುಡ್ಡಗಾಡು ಪ್ರದೇಶ. ದೂರ ತನ್ನ ಗುರುಗಳ ಆಶ್ರಮ ನಡೆದ 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 ಆತನ ಅದೃಷ್ಟವೋ ಏನೋ ಮಳೆ ಬಂತು, ನಿಲ್ತು, ಬಿಸಿಲು ಬಂತು. ಸೂರ್ಯನ ಪ್ರಖರವಾದ ಬಿಸಿಲು. ನಡ್ಕೊಂಡು ಹೋದ. ಮಧ್ಯಾಹ್ನ ಗುರುಗಳ ಆಶ್ರಮವನ್ನು ತಲುಪಿದ. ನೋಡ್ತಾನೆ, ಗುರುಗಳು ಹಜಾರದಲ್ಲಿ ಕುಳಿತುಕೊಂಡಿದ್ದಾರೆ. ಅಂದರೆ ಕೊಠಡಿ, ವೆರಂಡಾ ಒಳಗಡೆ ಒಂದು ಕುರ್ಚಿ ಇದೆ. ಕುರ್ಚಿ ಮೇಲೆ ಆಸೀನರಾಗಿದ್ದಾರೆ ಗುರುಗಳು. ಈತ ಹೊರಗಡೆಯಿಂದ ನೋಡ್ದ. ತನ್ನ ಛತ್ರಿಯನ್ನ ಚಪ್ಪಲಿಯನ್ನ ಅಲ್ಲಿ ಹೊರಗಡೆ ಇಟ್ಟು ಒಳಗೆ ಹೋಗಿ ಗುರುಗಳ ಸಾನ್ನಿಧ್ಯದಲ್ಲಿ ಕುಳಿತು ಗುರುಗಳಿಗೆ ನಮಸ್ಕರಿಸಿ, ಗುರುಗಳೇ, ನಿಮ್ಮ ಯೋಗಕ್ಷೇಮವೇನು, ಹೇಗಿದ್ದೀರಿ ನೀವು ಅಂತ ಕೇಳ್ದ. ಗುರುಗಳು ಕಣ್ಮುಚ್ಕೊಂಡಿದ್ದವರು ಕಣ್ತೆರೆದು ಹೊರಗೆ ನೋಡಿ ಇವನನ್ನು ನೋಡಿ ಒಂದು ಪ್ರಶ್ನೆ ಕೇಳಿದ್ರು. ಅಪ್ಪ, ನೀವೀಗ ಒಳಗೆ ಬಂದಿಯಲ್ಲ, ಹೊರಗೆ ನೀನು ಛತ್ರಿಯನ್ನು ಚಪ್ಪಲಿಯನ್ನು ಬಿಟ್ಟು ಬಂದಿದೀಯಾ? ನಿನ್ನ ಚಪ್ಪಲಿಗಳನ್ನು ಛತ್ರಿಯ ಬಲಭಾಗದಲ್ಲಿ ಬಿಟ್ಟಿದೀಯಾ, ಎಡಭಾಗದಲ್ಲಿ ಬಿಟ್ಟಿದೀಯಾ? ಈತ ಎಡಭಾಗದಲ್ಲಿ ಅಂತ ಹೇಳ್ದ. ಆದರೆ ಅದಲ್ಲಿದ್ದದ್ದು ಬಲಭಾಗದಲ್ಲಿ. ಎಚ್ಚರ ಇಲ್ಲ. ತಕ್ಷಣ ಆತ ಗುರುಗಳ ಕಾಲಿಗೆ ನಮಸ್ಕರಿಸಿ ಎಚ್ಚರದಲ್ಲಾದ ಲೋಪವನ್ನು ಒಪ್ಪಿಕೊಂಡು ಮತ್ತೆ ಆ ಗುರುಗಳ ಬಳಿ 10 ವರ್ಷಗಳ ಕಾಲ ಕಠಿಣ ಸಾಧನೆಯನ್ನು ಮಾಡಿ ನಂತರ ತನ್ನ ಆಶ್ರಮಕ್ಕೆ ಹಿಂದಿರುಗಿದ. ಈ ಒಂದು ಕಥೆಯಲ್ಲಿ ಏನು ಅಡಗಿದೆ ಅಂದರೆ ನೀತಿ, ಸೂತ್ರ, ಸೂಕ್ತಿ. ಮಾಡುವ ಒಂದೊಂದು ಕೆಲಸವೂ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಅದು
ಎಚ್ಚರದಿಂದ ನಡಿಬೇಕು. ಅಂದರೆ ಪ್ರಜ್ಞಾಪೂರ್ವಕವಾಗಿ ನಡಿಬೇಕು, ಯಾಂತ್ರಿಕವಾಗಿ ನಡೆಯೋದಲ್ಲ. ಕಾರಲ್ಲಿ ಕುಳಿತುಕೋತೀವಿ, ಸ್ಟಾರ್ಟ್ ಮಾಡಿ ಗೇರ್ ಹಾಕ್ತೀವಿ, ಮನೆಗೆ ಹೋಗಿ ತಲುಪಿದ ಮೇಲೆ ನಾನು ನಿಜವಾಗ್ಲೂ ಡ್ರೈವ್ ಮಾಡಿದ್ನ, ಯಾವ ರೋಡಲ್ಲಿ ನಾನು ಡ್ರೈವ್ ಮಾಡಿದೆ, ಹೆಂಗೆ ಡ್ರೈವ್ ಮಾಡಿದೆ, ನಾನು ಎಲ್ಲಿದ್ದೆ, ಮನೆಯೇ ಬಂದ್ಬಿಡ್ತು. ಮನೆಗೆ ಹೋದ್ಮೇಲೆ ಗೊತ್ತಾಗ್ತಿದೆ ನಾನು ಡ್ರೈವ್ ಮಾಡಿದ್ದೀನಿ ಅಂತ. ಅಂದರೆ ದ ಡ್ರೈವರ್ ಈಸ್ ಡ್ರೈವಿಂಗ್ ಮೆಕ್ಯಾನಿಕಲಿ ಅಂಡ್ ಐ ಆಮ್ ಲಾಸ್ಟ್ ಇನ್ ಮೈ ಓನ್ ಥಾಟ್ಸ್. ನಾನು ಹಗಲುಗನಸು ಕಾಣ್ತಾ ಇದ್ದೀನಿ, ಕೆಲಸವನ್ನು ಯಾಂತ್ರಿಕ ಕೆಲಸವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾವು ಮಾಡೋ ಎಷ್ಟೋ ಕೆಲಸಗಳು ಹೀಗೆ. ಪಾತ್ರೆ ತೊಳಿತಾ ಇರ್ತೀವಿ, ಆಫೀಸಲ್ಲಿ ಆಗಿರೋ ಯಾವುದೋ ಒಂದು ಅನಾಹುತದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆಫೀಸಲ್ಲಿ ಕುಳಿತಿರ್ತೀವಿ, ಮನೇಲಿ ಹೆಂಡತಿ ಏನು ಮಾಡ್ತಿರ್ತಾಳೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ವೆಹಿಕಲಲ್ಲಿ ಕೂತ್ಕೊಂಡಿರ್ತೀವಿ, ಯಾವ ಪೇಷಂಟ್ ಸಾಯಂಕಾಲ ಬರ್ತಾರೆ ಅಂತ ಯೋಚನೆ ಮಾಡ್ತಿರ್ತೀವಿ, ಯಾರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿರ್ತೀವಿ. ಅಂದರೆ ನಮ್ಮ ಪ್ರಜ್ಞೆ ಏನಾಗಿದೆ, ಹರಿದು ಹಂಚಿ ಹೋಗಿದೆ. ಅದನ್ನೇ ಬುದ್ಧರು ಹೇಳಿದ್ದು, ನೋ, ಯು ಬಿ ಟೋಟಲಿ ಇನ್ವಾಲ್ವ್ಡ್ ಇನ್ ವಾಟ್ ಯು ಆರ್ ಡೂಯಿಂಗ್. ಹೇಗೆ ಅಂತಂದರೆ ನಮ್ಮ ತನು ಮನಗಳು ಜೊತೆಗೆ ಆತ್ಮವೂ ಸಹ ನಾವು ಮಾಡ್ತಿರೋಂಥ ಕಾರ್ಯದಲ್ಲಿ ತಲ್ಲೀನವಾಗಿರಬೇಕು. ಅಂತಹ ತಲ್ಲೀನತೆಯೇ ಅಧ್ಯಾತ್ಮದ ಅತಿ ಮುಖ್ಯವಾದಂಥ ಸಾಧನೆ. ಯಾವ ವ್ಯಕ್ತಿಗೆ ಎಚ್ಚರವಿರೋದಿಲ್ವೋ ಆ ವ್ಯಕ್ತಿ ಅಧ್ಯಾತ್ಮಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಲವು ಬಾರಿ ನಮಗೆ ಎಚ್ಚರ ಇರುತ್ತೆ, ಆದರೆ ನಮ್ಮ ಎಚ್ಚರವನ್ನು ನಮ್ಮ ಪೂರ್ವಾಗ್ರಹಗಳು ನಮ್ಮ ಎಚ್ಚರದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಹೇಗೆ ಎಚ್ಚರ ಅಂತಂದರೆ, ನಮ್ಮದೇ ಕೆಲವು ನಂಬಿಕೆಗಳು ವಿಶ್ವಾಸಗಳು ಇದೆ. ಆ ವಿಶ್ವಾಸಗಳು ನಂಬಿಕೆಗಳು ಹೇಗೆ ಹೇಳುತ್ತೋ, ಆ ಪೂರ್ವಾಗ್ರಹಗಳು ಏನು ಹೇಳುತ್ತವೋ ಹಾಗೆ ನಾವು ಹುಡುಕ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಜೀವನವನ್ನು ಯಾಂತ್ರಿಕವಾಗಿ ಸಾಗಿಸ್ಕೊಂಡು ಹೋಗ್ಬಿಡ್ತೀವಿ. ಒಂದು ಸಾಗರವಿತ್ತಂತೆ, ಆ ಸಾಗರದಲ್ಲಿ ಮುತ್ತನ್ನು ಸೃಷ್ಟಿ ಮಾಡುವಂತಹ ಈ ಚಿಪ್ಪಿನ ಹುಳು, ಮುತ್ತಿನ ಚಿಪ್ಪಿನ ಹುಳು, ನಿಮಗೆ ಗೊತ್ತಲ್ಲ, ಮುತ್ತಿನ ಚಿಪ್ಪಿನ ಒಳಗಡೆ ಏನಿರುತ್ತೆ, ಮುತ್ತಿರುತ್ತೆ ಅಂತ ಒಂದು ಹುಳು ವಾಸ ಮಾಡ್ತಿತ್ತು. ಆ ಹುಳು ಎಲ್ಲೋ ತೆವಳ್ಕೊಂಡು ಹೋಗ್ತಿತ್ತು, ನೋಡುತ್ತೆ ಅಲ್ಲಿ ಬಂಡೆಗಳ ಮಧ್ಯದಲ್ಲಿ ಒಂದು ದೊಡ್ಡ ರಂಧ್ರವಾಗ್ಬಿಟ್ಟಿದೆ, ಒಂದು ಕ್ರ್ಯಾಕ್, ಒಂದು ಬಿರುಕಿನ ತಳದಲ್ಲಿ ದೊಡ್ಡ ಒಂದು ಮುತ್ತು ಹೊಳಿತಾ ಇದೆ. ಅದು ಪ್ರಯಾಸಪಟ್ಟು ಒಳಗೆ ಹೋಗಿ ಆ ಬಿರುಕಿನ ತಳವನ್ನು ಸೇರಿ ಆ ಮುತ್ತನ್ನು ಎತ್ಕೊಂಡು ಬಂದು ಬಂಡೆ ಮೇಲೆ ಇಡ್ತಂತೆ. ಬಂಡೆ ಮೇಲೆ ಇಟ್ಬಿಟ್ಟು, ಈಗ ನಾನು ಭಯ ಪಡಬೇಕಾಗಿಲ್ಲ, ಆರಾಮಾಗಿ ನಾನು ಇದ್ರ ಪಕ್ಕದಲ್ಲೇ ಕುತ್ಕೋತೀನಿ. ಮುತ್ತನ್ನು ಹುಡುಕೊಂಡು ಮನುಷ್ಯ ಬರ್ತಾನಲ್ಲ, ಈ ಮುತ್ತನ್ನು ಕಲೆಕ್ಟ್ ಮಾಡಲಿಕ್ಕೆ ಸಮುದ್ರದಲ್ಲಿ ಡೈವ್ ಮಾಡ್ತಾರೆ. ದೇ ಆರ್ ಕಾಲ್ಡ್ ಪರ್ಲ್ ಡೈವರ್ಸ್ ಅಂತ. ಅವ್ರ ಕೆಲಸ ಏನಂದರೆ ಉಸಿರು ಹಿಡಿದು ತಳಕ್ಕೆ ಹೋಗಿ, ಈಗ ಸ್ಕೂಬಾ ಡೈವಿಂಗ್ ಎಲ್ಲ ಬಂದ್ಬಿಟ್ಟಿದೆ, ಇರಲಿ, ಆ ಡೈವ್ ಮಾಡಿ ತಳಕ್ಕೆ ಹೋಗಿ ಮುತ್ತನ್ನು ಆರಿಸ್ಕೊಂಡು ಬರೋದು. ಯಾವುದೇ ಮನುಷ್ಯ ಬಂದರೂ ಅವನಿಗೆ ಮುತ್ತು ಮೊದಲು ಕಾಣಿಸುತ್ತೆ, ನಾನು ಕಾಣಿಸಲ್ಲ, ನಾನು ಅದ್ರ ಪಕ್ಕನೇ ಕುತ್ಕೊಂಡ್ಬಿಡ್ತೀನಿ. ಅವನೇನು ಮಾಡ್ತಾನೆ, ಮುತ್ತನ್ನು ಎತ್ಕೊಂಡು ಹೋಗ್ತಾನೆ, ನನ್ನನ್ನು ಗಮನಿಸಲ್ಲ, ಬಿಟ್ಟುಬಿಡ್ತಾನೆ ಅಂತ ಕೂತ್ಕೊಳ್ತಾರೆ. ಅದಕ್ಕೆ ಗೊತ್ತಿಲ್ಲ ಮನುಷ್ಯ ಹೇಗೆ ಅಂತ, ಮನುಷ್ಯನ ಪೂರ್ವಾಗ್ರಹಗಳು ಹೇಗಿರುತ್ತೆ ಅಂತ. ಮನುಷ್ಯ ಮುತ್ತನ್ನು ಹುಡುಕಲ್ಲ, ಅವನಿಗೆ ಗೊತ್ತಿರೋದೇನೆಂದರೆ ಮುತ್ತು ಎಲ್ಲಿರುತ್ತೆ, ಮುತ್ತಿನ ಚಿಪ್ಪಿನಲ್ಲಿರುತ್ತೆ. ಅವನಿಗೆ ಕಾಣಿಸೋದು ಯಾವುದೋ ಚಿಪ್ಪು. ಪಕ್ಕದಲ್ಲೇ ಮುತ್ತಿದ್ರು ಮುತ್ತು ಕಾಣಿಸಲ್ಲ, ಕಾಣಿಸೋದು ಚಿಪ್ಪು. ಅದರ ದುರದೃಷ್ಟವೋ ಏನೋ, ಡೈವ್ ಹೊಡೆದ ವ್ಯಕ್ತಿ ಸೀದಾ ಹೋಗಿ ಕೈ ಹಾಕಿದ್ದು ಈ ಚಿಪ್ಪಿಗೇನೆ. ಪಕ್ಕದಲ್ಲಿರೋ ಮುತ್ತು ಕದಲ್ತು,
ಮತ್ತೆ ಉರುಳಿ ಹೋಗಿ ಆ ರಂಧ್ರದಲ್ಲೇ ಬಿದ್ದು ಹೋಯಿತು. ಈ ಚಿಪ್ಪನ್ನು ಎತ್ತು ಹೊರಗಡೆ ತಗೊಂಡು ಬಂದ, ಚಿಪ್ಪನ್ನು ಒಡೆದು ನೋಡ್ತಾನೆ, ಒಳಗೆ ಮುತ್ತೆ ಇಲ್ಲ. ಮುತ್ತನ್ನು ಬಿಟ್ಟ, ಚಿಪ್ಪನ್ನು ಎತ್ಕೊಂಡ. ಯಾಕೆಂದರೆ ಅವನ ಎಚ್ಚರ ಹೇಗೆ ಕೆಲಸ ಮಾಡ್ತಿದೆ ಅಂದರೆ, he knows where to search and the place where he is searching is a wrong place. Unfortunately he thinks he is right, but he is searching at a wrong place. ಎಚ್ಚರವಿಲ್ಲ. ಎಚ್ಚರವಿರೋ ವ್ಯಕ್ತಿ ಆಗಿದ್ರೆ ಚಿಪ್ಪು ಇದೆ, ಮುತ್ತು ಇದೆ, ಯಾವುದನ್ನು ಎತ್ಕೊಳ್ತಿದ್ದ ಆತ? ಮುತ್ತನ್ನು ಎತ್ಕೋತಿದ್ದ. ಕಾರಣ ಎಷ್ಟೋ ಚಿಪ್ಪಿನಲ್ಲಿ ಮುತ್ತೆ ಇರುವುದಿಲ್ಲ. ಎಚ್ಚರ ಅಂದರೆ ಬೀಯಿಂಗ್ ಅವೇರ್, ಟೋಟಲಿ ಅವೇರ್. ಕೆಲವು ಬಾರಿ ಅವೇರ್ನೆಸ್ ಇರೋದೇ ಇಲ್ಲ, ಕೆಲವು ಬಾರಿ ಅವೇರ್ನೆಸ್ ಇದ್ರೂ ಇಟ್ ಈಸ್ ಎ ಪ್ರೀಕಂಡೀಷನ್ಡ್ ಅವೇರ್ನೆಸ್. ಪ್ರೀಕಂಡೀಷನ್ಡ್ ಅಂದರೆ ಇಟ್ ವರ್ಕ್ಸ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೀಕನ್ಸೀವ್ಡ್ ಐಡಿಯಾಸ್. ಆ ಥರನೇ ಕೆಲಸ ಮಾಡುತ್ತದೆ. ಆದ್ದರಿಂದ ಎಚ್ಚರ ಬಹಳ ಮುಖ್ಯ ಅಂತ ಹೇಳ್ತಾರೆ ಅಧ್ಯಾತ್ಮ ಸಾಧನೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದಂತಹ ವಚನವನ್ನು ಡಾಕ್ಟರ್ ಜ್ಯೋತಿಯವರು ಹಾಡ್ತಾರೆ. ಒಂದು ನಿಮಿಷ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ. ಈ ಮನಲಿಂಗದಲ್ಲಿ ಲೀನವಾಗಿರಬೇಕು, ಈ ಮನಲಿಂಗದಲ್ಲಿ ಲೀನವಾಗಿರಬೇಕು. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಇಂಥ ಗುಣವುಳ್ಳಾತನೇ ನಿಜ ಶರಣನು ನೋಡ, ಇಂಥ ಗುಣವುಳ್ಳಾತನೇ ನಿಜ ಶರಣನು ನೋಡ. ಅಖಂಡೇಶ್ವರ 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 ಅಖಂಡೇಶ್ವರ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಇರಬೇಕು. ಎಚ್ಚರವಿಲ್ಲದೆ ಇರೋ ವ್ಯಕ್ತಿ ಶರಣನೇ ಅಲ್ಲ, ಅಂದರೆ ಸಾಧಕನೇ ಅಲ್ಲ. ಏನರಲ್ಲಿ ಎಚ್ಚರವಿರಬೇಕು? ಎಚ್ಚರವಿರಬೇಕು ಜೀವನದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಭವಸಾಗರ ಅಂದರೆ ಈ ಸಂಸಾರದ ಬಗ್ಗೆ ಒಂದು ಮತ್ಸರ ಇರಬೇಕು. ಸಾಕಪ್ಪ, ಇದು ಸಾಕು, ಈ ಪ್ರಾಪಂಚಿಕ ಲೌಕಿಕ ಜೀವನ ಸಾಕು. ಮಂಡೇನ್ ಲೈಫ್ ಬೈಂಡ್ಸ್ ಯು ಡೌನ್, ಸ್ಪಿರಿಚುವಲ್ ಲೈಫ್ ಲಿಫ್ಟ್ಸ್ ಯು ಅಪ್. ಯಾವ್ದು ಬೇಕು? ಇಲ್ಲ ಸರ್, ಇದೇ ಬೇಕು. ಹೌದಾ ಅಲ್ವಾ? ಕಾರಣ ಈ ಜೀವನಕ್ಕೆ ಒಗ್ಗಿಬಿಟ್ಟಿದ್ದೀವಿ. ಗೌತಮ ಬುದ್ಧರು ಈ ಜಗತ್ತಿನಲ್ಲಿ ಅಪಾರ ದುಃಖವಿದೆ ಅಂತ ಹೇಳಿದರು. ದುಃಖಕ್ಕೆ ಆಸೆನೇ ಕಾರಣ ಅಂತ ಹೇಳಿದರು. ಆದರೆ ಇಷ್ಟು ದುಃಖವನ್ನು ಹೊಂದಿರುವಂತಹ ಸಂಸಾರದಲ್ಲೇ ಅಪಾರ ಆಸಕ್ತಿ ನಮಗೆ. ಈ ಆಸಕ್ತಿ ಹೋಗಬೇಕು ಅಂತಂದರೆ
ಒಂದು ವಿಧಾನ ಸತ್ಸಂಗ, ಮತ್ತೊಂದು ವಿಧಾನ ಜೀವನದಲ್ಲಿ ಕೆಲವು ಟ್ರ್ಯಾಜಿಡಿಗಳಾಗಬೇಕು. ಕ್ರೈಸಿಸ್ ಅಂತೀವಲ್ಲ, ವಿಷಮ ಪರಿಸ್ಥಿತಿಗಳು. ಆವಾಗ ಮನುಷ್ಯನ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ. ಆದ್ದರಿಂದ ಒಂದು ಹಂತದಲ್ಲಿ ಅಂಥ ವಿಷಮ ಘಟನೆಗಳು ನಡೆದು ಹೋಗ್ಲಿ ಅಂತಲೇ ಅನಿಸುತ್ತೆ. ಏಕೆಂದರೆ ಅಂದಾದ್ರೂ ನಮಗೆ ಬಿಡುಗಡೆ ಸಿಗುತ್ತೇನೋ ಈ ಸಂಸಾರ ಜೀವನದಲ್ಲಿ ಇರೋಂಥ ಆಸಕ್ತಿ ಕಳ್ಕೋತೀವೇನೋ ನಾವು ಅಂತ. ಎಷ್ಟು ಸುಂದರವಾಗಿದೆ ನೋಡಿ ಆ ವಚನ. ಹುಚ್ಚರಾಗಿರಬೇಕು. ಈ ಪ್ರಪಂಚನೇ ಹಾಗೆ. ಸಾಮಾನ್ಯವಾಗಿ ಸಂತರು, ಸಾಧುಗಳು, ಮಹಂತರು, ಮಹನೀಯರು ಹುಚ್ಚರಿದ್ದ ಹಾಗೆ ಇದ್ದದ್ದು. ನಮಗವ್ರು ಹುಚ್ಚರು, ಆದರೆ ಅವ್ರು ಹುಚ್ಚರಲ್ಲ. ನಿಜವಾಗ್ಲೂ ನಾವು ಹುಚ್ಚರು ಅದು ನಮ್ಗೆ ಗೊತ್ತಾಗ್ತಿಲ್ಲ. ಶಿರಡಿ ಸಾಯಿಬಾಬಾನ ನೋಡಿ ಹುಚ್ಚ ಅಂತಿದ್ರು, ಹೌದಾ ಅಲ್ವಾ? ಆದರೆ ಅವರ ಹುಚ್ಚರು. ಎಂತಹ ಅಧ್ಯಾತ್ಮ ಯೋಗಿ ಆತ. ನಾವು ಹುಚ್ಚರು, ನಮಗೆ ನಮ್ಮ ಹುಚ್ಚತನ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಹುಚ್ಚರಿಗೆ ಗೊತ್ತಾಗದೇ ಇರೋದು ನಾನು ಹುಚ್ಚ ಅಂತ. ಹೋಗಿ ಕೇಳಿ ಹುಚ್ಚಾಸ್ಪತ್ರೆಯಲ್ಲಿ ಯಾರಾದರೂ ಅವನು ಹುಚ್ಚ ಅಂತ ಒಪ್ಕೊಂಡ್ಬಿಡ್ತಾನಂತ? ಒಪ್ಕೊಳ್ಳಲ್ಲ ಆತನಿಗೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿನೂ ಹಾಗೇ ಇರೋದು. ನಾವು ಹುಚ್ಚರೇ, ಇತರರನ್ನು ನಾವು ಹುಚ್ಚರು ಅಂತ ಕರಿತೀವಿ ಭಿನ್ನವಾಗಿದ್ದಾಗ. ಇರಲಿ. ಈಗ ಈ ಅಧ್ಯಾತ್ಮ ಎಂಥದ್ದು ಅಂತಂದರೆ ಒಂದು ನಿಸ್ವಾರ್ಥ ಪಥ. ಇದು ಪ್ರವೃತ್ತಿ ಮಾರ್ಗವನ್ನು ಬಿಟ್ಟು ನಿವೃತ್ತಿ ಮಾರ್ಗಕ್ಕೆ ಪ್ರಯಾಣ ಮಾಡೋದೇ ಅಧ್ಯಾತ್ಮ. ಪ್ರವೃತ್ತಿ ಮಾರ್ಗ ಅಂತಂದರೆ ಎಲ್ಲ ಬೇಕು 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 ಅಂತ ಸಂಗ್ರಹಿಸುವ ಮಾರ್ಗ. ನಾವೆಲ್ಲ ಇದು ಮಾಡಿದ್ದೇವೆ, ಈಗಲೂ ಮಾಡ್ತಿದ್ದೇವೆ. ಆದರೆ ಜೀವನದ ಒಂದು ತಿರುವಿನಲ್ಲಿ ಬೇಕು ಅನ್ನೋದೇನಾಗಬೇಕು? ಸಾಕು ಅನ್ನೋದಾಗಬೇಕು. ಸಾಕು ಇಲ್ಲ. ಬೇಕೂನ ನಿಲ್ಲಿಸಿ ನಾನು ಇತರರ ಬೇಕುಗಳ ಕಡೆಗೆ ಗಮನ ಹರಿಸ್ಬೇಕು. ಇತರರ ಬೇಕುಗಳು, ನನ್ನ ಬೇಕು ಸಾಕು, ಬ್ರೇಕ್ ಹಾಕೋಣ. ನನ್ನ ಬೇಕುಗೆ ಬ್ರೇಕ್ ಹಾಕಿ ಇತರರ ಬೇಕುಗಳಿಗೆ ಹೇಗೆ ಪೂರಕವಾಗಿ ನನ್ನ ಜೀವನವನ್ನು ನಡೆಸಬೇಕು. ಅದು ನಿಸ್ವಾರ್ಥ ಜೀವನ, ಅದು ನಿವೃತ್ತ ಜೀವನ, ನಿವೃತ್ತ ಮಾರ್ಗ. ಅದು ಆ ನಿವೃತ್ತ ಮಾರ್ಗವೇ ಅಥವಾ ನಿವೃತ್ತಿ ಮಾರ್ಗವೇ ಅಧ್ಯಾತ್ಮದ ಪಥ. ಒಬ್ಬ ದೊಡ್ಡ ಯಹೂದ್ಯರ ಗುರು ಒಬ್ಬ ಈಜಿಪ್ಟ್ ದೇಶದಲ್ಲಿ ವಾಸವಾಗಿದ್ದ. ಈಜಿಪ್ಟ್ ಅನ್ನೋ ದೇಶ ನಿಮಗೆ ಗೊತ್ತಿರಬಹುದು, ಮರಳುಗಾಡುಗಳಿಂದ ತುಂಬ ಹೋಗಿರೋ ದೇಶ ಅದು. ನೀವು 100 ಕಿಲೋಮೀಟರ್ಗಳು ನಡ್ಕೊಂಡು ಹೋದ್ರೂ ಮರಳುಗಾಡೆ ಸಿಗುತ್ತೆ ಅಲ್ಲಿ. ಅಂಥ ಮರಳುಗಾಡಿನಲ್ಲಿ ಆ ಕಾಲದಲ್ಲಿ ಮಹಾತ್ಮರು ಬದುಕಿದ್ರು. ಒಂದು ಕಾಲದಲ್ಲಿ ಆ ಮಹಾತ್ಮರನ್ನ ಫಾದರ್ಸ್ ಆಫ್ ಡೆಸರ್ಟ್ ಅಂತ ಕರೀತಿದ್ರು. ಮರಳುಗಾಡಿನ ಪಿತಾಮಹರು ಅಂತ ಕರೀತಿದ್ರು ಅವ್ರನ್ನ. ಅಲ್ಲಲ್ಲಿ ಅಂತಹ ಮಹಾನ್ ಸಂತರು ಏಕಾಂಗಿಯಾಗಿ ಜೀವನ ಮಾಡ್ತಿದ್ರಲ್ಲಿ. ಮರಳುಗಾಡಿನಲ್ಲಿ ಏನೂ ಸಿಕ್ಕಲ್ಲ ಅಂಥ ಸ್ಥಳಗಳಲ್ಲಿ ಒಬ್ಬಂಟಿಯಾಗಿ ಅಲೆದಾಡಿಕೊಂಡು ಜೀವನ ನಡೆಸ್ತಿದ್ರು ಅವರು. ಮಹಾಸಾಧಕರು. ಈಗ ನಮ್ಮ ಹಿಮಾಲಯ ಬೆಟ್ಟಗಳಲ್ಲಿ, ಪರ್ವತಗಳಲ್ಲಿ ಹೇಗೆ ಯೋಗಿಗಳು ವಾಸ ಮಾಡ್ತಾರೋ ಹಾಗೆ ಈಜಿಪ್ಟ್ನ ಮರಳುಗಾಡುಗಳಲ್ಲಿ ಅಂಥ ಯೋಗಿಗಳು ವಾಸ ಮಾಡ್ತಿದ್ರು. ಅಂಥ ಯೋಗಿಗಳಲ್ಲಿ ಒಬ್ಬ ಯೋಗಿಯ ಹೆಸರು ಅಬ್ಬಾ ಲಾಂಗಿನಸ್ ಅಂತ. ಆತನ ಹೆಸರೇ ಅಬ್ಬಾ ಲಾಂಗಿನಸ್. ಹೆಚ್ಚು ಕಡಿಮೆ 50-60 ವರ್ಷ ವಯಸ್ಸಾಗಿತ್ತು ಆತನಿಗೆ. ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದ.
ಯೋಗ ಸಾಧಕ, ಸಿದ್ಧಿಗಳು ಒಲಿದಿತ್ತು, ಸಾಕಷ್ಟು ಜನರಿಗೆ ಧರ್ಮ ಬೋಧನೆಗಳನ್ನು ಮಾಡ್ತಿದ್ದ, ಎಷ್ಟೋ ಕಾಯಿಲೆಗಳಿಂದ ನರಳುತ್ತಾ ಇರುವಂತಹ ವ್ಯಕ್ತಿಗಳು ದೂರ ದೂರದ ಊರುಗಳಿಂದ ಈತನನ್ನು ಹುಡುಕೊಂಡು ಬರ್ತಿದ್ರು. ಈತ ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ರೆ ಸಾಕು, ಎಷ್ಟೋ ಜನರ ರೋಗ ಉಪಶಮನವಾಗ್ಬಿಡ್ತಿತ್ತು. He was a healer, a great healer, and had taken a very big name. ಒಂದು ದಿನ ದೂರದ ಒಂದು ಹಳ್ಳಿಯಿಂದ ಒಂದು ಹೆಣ್ಣು, ಮಧ್ಯ ವಯಸ್ಸಿನ ಹೆಣ್ಣು ಈತನನ್ನು ಕೊಂಡು ಬಂದ್ಲು. ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಬ್ರೆಸ್ಟ್ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ದ ಆಕೆ ತನ್ನ ಕ್ಯಾನ್ಸರನ್ನು ಗುಣಪಡಿಸಿಕೊಳ್ಳುವ ಒಂದು ಉದ್ದೇಶದಿಂದ 100 ಕಿಲೋಮೀಟರ್ಗಳಷ್ಟು ದೂರ ಹುಡುಕೊಳ್ತಾ ಬಂದ್ಲು. ಮರಳು ಗಾಡಿನ ಒಳಗಡೆ ಬಂದು ಹುಡುಕ್ತಾ ಒಂದು ಸಮುದ್ರದ ದಡಕ್ಕೆ ಬಂದ್ಲು. ಆ ಸಮುದ್ರದ ದಡದಲ್ಲಿ ಅಬ್ಬಾ ಲಾಂಗಿನಸ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಬಿದ್ದಿರುವಂತಹ ಕಸ ಕಡ್ಡಿಯನ್ನ ಆಯ್ದು ಗುಡ್ಡೆ ಹಾಕ್ತಾ ಇದ್ದಾರೆ. ಈ ಕಸ ಕಡ್ಡಿನ ಸಮುದ್ರ ಹೊಡ್ಕೊಂಡು ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ಗುಡ್ಡೆ ಹಾಕ್ತಾ ಇದ್ದಾರೆ. ಈಕೆಗೆ ಆತ ಅಬ್ಬಾ ಲಾಂಗಿನಸ್ ಅಂತ ಗೊತ್ತಿಲ್ಲ. ಯಾರೋ ವ್ಯಕ್ತಿ ಸಂತನ ಹಾಗೆ ಕಾಣ್ತಾನೆ. ಹೋಗಿ ಆತನ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡ್ಲು. ಸ್ವಾಮಿ, ಅಬ್ಬಾ ಲಾಂಗಿನಸ್ ಅನ್ನೋರು ಎಲ್ಲಿದ್ದಾರೆ? ಅವರನ್ನು ನಾನು ಕಾಣಬೇಕಾಗಿದೆ ಅಂತ. ಆ ಕಸ ಕಡ್ಡಿ ಗುಡ್ಡೆ ಹಾಕ್ತಿದ್ನಲ್ಲ ಅಬ್ಬಾ ಲಾಂಗಿನಸ್, ತಲೆ ಎತ್ತಿ ನೋಡಿ ಆಕೆಗೆ, ಅಮ್ಮ, ಅವನೊಬ್ಬ ದೊಡ್ಡ ಫ್ರಾಡ್. ಅವನು ಈಸ್ ಎ ಬಿಗ್ ಫ್ರಾಡ್. ವೃದ್ಧಾಪ್ಯ ತಲುಪಿದ್ರೂ ವಂಚನೆ ಅವನು ಬಿಟ್ಟಿಲ್ಲ. ಅವನು ಯಾಕೆ ಬೇಕು ನಿನಗೆ? ಏನಮ್ಮ ನಿನ್ನ ಕಷ್ಟ ಅಂತ ಕೇಳಿ. ಸ್ವಾಮಿ, ನನಗೆ ಹೀಗಾಗ್ಬಿಟ್ಟಿದೆ, ಕ್ಯಾನ್ಸರ್ ರೋಗದಿಂದ ನರಳ್ತಾ ಇದ್ದೀನಿ, ನನಗೆ ಇದಕ್ಕೆ ಉಪಶಮನ ಬೇಕಾಗಿತ್ತು. ಅವನ ಹತ್ರ ಹೋಗಬೇಡ, ಅವನು ನಿನ್ನನ್ನು ವಂಚಿಸಿ ಮೋಸ ಮಾಡಿ ಬಿಟ್ಬಿಡ್ತಾನೆ, ನನ್ನ ಮಾತು ಕೇಳು ಅಂತಂದ್ಬಿಟ್ಟು ಆಕೆಯ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಮಂತ್ರಪಠನ ಹೇಳಿ, ಹೋಗು, ನೀನು ನಿನ್ನ ಹಳ್ಳಿಯನ್ನು ಸೇರ್ಕೋ, ನಿನ್ನ ರೋಗ ಉಪಶಮನವಾಗತ್ತೆ ಅಂತ ಹೇಳ್ದ. ಆಕೆ ಪೂರ್ತಿ ನಂಬಿಬಿಟ್ಲು ಈತನನ್ನ. ಸರಿ, ಆ ನಂಬಿಕೆ, ಆ ವಿಶ್ವಾಸ ತನ್ನ ಊರಿಗೆ ಹಿಂತಿರುಗಿ ಬಂದ್ಬಿಟ್ಲು. ರೋಗವಾಸಿ ಆಯಿತು. ಸುಮಾರು 20-25 ವರ್ಷ ಬದುಕದ್ಲು. ನಂತರ ಆಮೇಲೆ ಯಾವಾಗಲೂ ತನ್ನ ಸಹಜ ಮರಣವನ್ನು ಹೊಂದಿದ್ಲು. ಆದರೆ ಆಕೆಗೆ ಗೊತ್ತೇ ಇಲ್ಲ, ಆಕೆಗೆ ಆಶೀರ್ವಾದ ಮಾಡಿದ್ದು ಅಬ್ಬಾ ಲಾಂಗಿನಸ್ಸೇ ಅಂತ. ಅಬ್ಬಾ ಲಾಂಗಿನಸ್ಸೇ ನನಗೆ ಆಶೀರ್ವಾದ ಮಾಡಿದ್ದು ಅನ್ನೋದು ಆಕೆಗೆ ಗೊತ್ತಿಲ್ಲ. ಮರಣವನ್ನು ಹೊಂದಿಬಿಟ್ಲು. ಅಬ್ಬಾ ಲಾಂಗಿನಸ್ಗೆ ಅದು ಬೇಕಾಗೂ ಇಲ್ಲ. ಆಕೆಗೆ ನಾನೇ ಅಬ್ಬಾ ಲಾಂಗಿನಸ್ ಅನ್ನೋದು ಗೊತ್ತಾಗೋದು ಬೇಕಾಗಿಲ್ಲ ಆತನಿಗೂ. ಆತನೂ ಮರಣ ಹೊಂದ್ಬಿಟ್ಟ, ಈಕೆನೂ ಮರಣ ಹೊಂದ್ಬಿಟ್ಲು. ಅಂದ್ರೆ ಈ ಅಬ್ಬಾ ಲಾಂಗಿನಸ್ ಎಂಥ ವ್ಯಕ್ತಿ ನೋಡಿ, ತಾನು ಏನೇ ಸಹಾಯ ಮಾಡಿದ್ರು, ರೋಗಕ್ಕೆ ಉಪಶಮನ ಮಾಡಿದ್ರು, ಸಾಂತ್ವನ ಹೇಳಿದ್ರು ಆ ಕ್ರೆಡಿಟ್ ಅವನಿಗೆ ಬೇಡ. ಅವನ ಹೆಸರನ್ನೂ ಹೇಳೋದು ಬೇಕಾಗಿಲ್ಲ. ತನ್ನನ್ನು ತಾನೇ ತೆಗಳಿಕೊಂಡು
ಆಕೆಗೆ ಮಾಡಬೇಕಾಗಿರುವಂತಹ ಆ ಒಂದು ಸೇವೆಯನ್ನು ಮಾಡಿ ಕಳಿಸಿಕೊಟ್ಬಿಟ್ಟ. ಅಂದರೆ ಸೇವೆ ಮಾಡಿದರೂ ಹೇಗಿರಬೇಕು? ಮಾಡದೆ ಇದ್ದ ಹಾಗಿರಬೇಕು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನೋಡಿ, ಆ ಸಾಧು ಸಂತರು ಹೆಂಗೆ ಬದುಕ್ತಾರೆ. ಯಾವುದೋ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಗಲಗಂಟೆಯನ್ನು ಕೊಟ್ಟುಬಿಟ್ಟು ಆ ಗಲಗಂಟೆ ಮೇಲೆ ನಮ್ಮ ತಾತನ ಹೆಸರು, ನನ್ನ ಹೆಸರು, ನನ್ನ ಹೆಸರು, ನನ್ನ ಮೊಮ್ಮಗನ ಹೆಸರು, ನನ್ನ ಮಗನ ಹೆಸರು ಎಲ್ಲ ಬರೆದು ದಾನ ಮಾಡಿದ್ದು ಇಂಥವ್ರು ಅಂತ ಕೊಟ್ಟರೆ ಅದು ಎಂತಹ ದಾನ, ಎಂತಹ ಸ್ವಾರ್ಥ ಅದು. ಅಲ್ಲಿ ಏನೆಂದರೆ, ನಾನು ಮಾಡ್ತಾ ಇರೋ ಕೆಲಸನೂ ಒಳ್ಳೆ ಕೆಲಸನೇ ಇರ್ಬೋದು, ನಾನು ಮಾಡ್ತಿರೋದು ಮಾಡಬೇಕಾಗಿರೋ ಕೆಲಸ ಅಂತ ಅಲ್ಲ, ನನ್ನ ಹೆಸರು, ನನ್ನ ಕೀರ್ತಿ, ನನ್ನ ಪ್ರಸಿದ್ಧಿ, ಅದಕ್ಕೋಸ್ಕರ ಫಾರ್ ಫೇಮ್ ಅಂಡ್ ನೇಮ್ ಐ ಆಮ್ ಮೇಕಿಂಗ್ ಇಟ್. ಸೊ ಎಲ್ಲಿ ಆ ನಾನು ಅನ್ನೋ ಭಾವ ಉಳಿಯುತ್ತೋ ಅಲ್ಲಿ ನಾವು ಮಾಡುವಂತಹ ಕೆಲಸ ಒಳ್ಳೆಯ ಕರ್ಮವಾಗಲ್ಲ, ಅದು ದುಷ್ಕರ್ಮವೇ ಆಗತ್ತೆ. ಕರ್ಮ ಸಿದ್ಧಾಂತದ ಪ್ರಕಾರ ಆ ಕರ್ಮವನ್ನು ನಾನು ಮುಂದೆ ಹೊತ್ಕೊಂಡು ಹೋಗಲೇಬೇಕಾಗತ್ತೆ. ಈಗ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಎನ್ನುವಂತಹ ವಚನವನ್ನು ಹಾಡ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ, ಬೇಡಿದ್ದ ನೀವನಮ್ಮ ಕೂಡಲ ಸಂಗಮ ದೇವ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದೆನೆಂಬುದು 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 ಮನದಲ್ಲಿ ಹೊಳೆದರೆ ವಚನಗಳು ಬಹಳ ಸುಂದರವಾದ ವಚನಗಳು. ಮೇಲ್ಮೈಗೆ ಆ ವಚನಗಳ ಆಳ ಅರ್ಥದ ಅರಿವಾಗತ್ತೆ. ಅಲ್ಲಮ ಪ್ರಭುಗಳ ವಚನ ಇದ್ದ ಹಾಗಲ್ಲ. ಅಲ್ಲಮ ಪ್ರಭುಗಳ ವಚನ, ಪ್ರಭುದೇವರ ವಚನ ಬಹಳ ಸಂಕ್ಲಿಷ್ಟವಾಗಿರುತ್ತೆ, ಆಳ ಅರ್ಥ ಇರುತ್ತೆ, ಆದರೆ ಎಲ್ರಿಗೂ ಎಟ್ಕಲ್ಲ. ಯಾರಾದರೂ ಅದರ ವ್ಯಾಖ್ಯಾನವನ್ನು ನೀಡಿದಾಗ ಮಾತ್ರ ಅಲ್ಲೇ ಅರ್ಥ ಆಗೋದು. ಈಗ ಒಂದು ಅಲ್ಲಮ ಪ್ರಭುಗಳ ಒಂದು ವಚನವನ್ನು ತಗೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು. ಒಂದು ದೃಷ್ಟಾಂತ ಕತೆ, ಆ ಕತೆಗೆ ಹೆಣೆದುಕೊಂಡಂತೆ ಒಂದು ಪ್ರಭುದೇವರ ವಚನ. ಒಂದು ಊರಿನಲ್ಲಿ ಒಬ್ಬ ವಾಟ್ ಡು ಯು ಕಾಲ್ ಮಿಸ್ಟಿಕ್ ಅಂತ ಅಂದರೆ ಆತ ಒಬ್ಬ ಅವಧೂತ,
ಅವಧೂತರ ಥರ ಒಬ್ಬ ಸಾಧಕ ವಾಸ ಆಗಿದ್ದ. ಅವನು ಇದ್ದಕ್ಕಿದ್ದ ಹಾಗೆ ಒಮ್ಮೆ ಊರನ್ನು ಬಿಟ್ಟು ಹೊರಟು ಹೋದ. ಪತ್ತೆನೇ ಇಲ್ಲ ಊರಲ್ಲಿ. ಒಬ್ಬನೇ ಇದ್ದದ್ದು, ನನ್ನ ಪಾಡಿಗೆ ತಾನಿದ್ದ, ಏನೋ ಸಾಧನೆ ಮಾಡ್ಕೊಳ್ತಾ. ಎಲ್ರಿಗೂ ಗೊತ್ತಿತ್ತು ಇವನೊಬ್ಬ ದೈವ ಸಾಧಕ ಅಂತ. ಕಣ್ಮರೆಯಾಗಿ ಹೊರಟೋದ. ಆ ಥರ ಯಾರಾದರೂ ಹಾಗೆ ಕಣ್ಮರೆಯಾಗಿ ಹೋದರೆ ಸಾಧಕರು ಈ ಹಳ್ಳಿಗಳಲ್ಲಿ ಊರುಗಳಲ್ಲಿ ಏನು ಅನ್ಕೋತಿದ್ರು ಅಂತಂದರೆ, ಅವರು ಎಲ್ಲೋ ಅಡವಿಗಳಲ್ಲಿ, ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ, ಮರಳುಗಾಡುಗಳಲ್ಲಿ ಹೋಗಿ ದೇವರ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಹಿಂತಿರುಗಿ ಬರ್ತಾರೆ ಅಂತ. ಎಷ್ಟೋ ವರ್ಷಗಳ ಕಾಲ ಕಾದರೂ ಬರಲೇ ಇಲ್ಲ ಈತ. ಕೊನೆಗೆ ಸುಮಾರು ವರ್ಷಗಳ ನಂತರ ಆತ ಪ್ರತ್ಯಕ್ಷನಾದ. ಆತ ಊರಿನ ಒಳಗಡೆ ಬಂದ. ಊರಿನ ಜನ ಎಲ್ಲ ಅವನನ್ನು ಗುರುತಿಸಿದವರೇನೆ ಸುತ್ತಲೂ ಸುತ್ಕೊಂಡ್ಬಿಟ್ರು, ಸುತ್ತಲೂ ನೆರೆದು ಬಿಟ್ರು. ನೀನೆಲ್ಲಿ ಹೋಗಿದ್ದೆ ಹೇಳು, ನೀನೆಲ್ಲಿ ಹೋಗಿದ್ದೆ ಹೇಳು, ನಿನಗೆ ಸತ್ಯ ಸಾಕ್ಷಾತ್ಕಾರವಾಯ್ತಾ, ಭಗವಂತನನ್ನು ಕಂಡ್ಯಾ ನೀನು? ಏನು ಹೇಳ್ತಾನೆ ಆತ? ಎಲ್ಲ ನೂರಾರು ಜನ ಸೇರಿಕೊಂಡು ಸುತ್ತಲೂ ಗುಂಪಾಗಿ ದೊಡ್ಡ ಒಂದು ಗುಂಪನ್ನು ಮಾಡಿ ಅವನ ಮೇಲೆ ನಿನ್ನ ಅನುಭವವನ್ನು ಹೇಳು, ನೀನು ಭಗವಂತನನ್ನು ಕಂಡ್ಯಾ, ಹೇಗಿದ್ದಾನೆ ಭಗವಂತ, ನಮಗೆ ವಿವರಿಸು ಅಂತ. ಅಂದರೆ ಭಗವಂತ ಅಂದರೆ ಬೇರೆ ಅಲ್ಲ, ಸತ್ಯ ಅಂದರೆ ಬೇರೆ ಅಲ್ಲ. ಬೋತ್ ಆರ್ ಸೇಮ್. ಆ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ವ್ಯಕ್ತಿ ಅದನ್ನು ಪದಗಳಲ್ಲಿ, ವಾಕ್ಯಗಳಲ್ಲಿ ವಿವರಿಸಲಿಕ್ಕೆ ಸಾಧ್ಯವಿದೆಯಾ? ಈಸ್ ಇಟ್ ಪಾಸಿಬಲ್? ಬ್ಯೂಟಿಫುಲ್ ಸನ್ಸೆಟ್ ಕಾರವಾರದ ಬೀಚ್ನ ಬಳಿ ಅಥವಾ ಕನ್ಯಾಕುಮಾರಿಯ ಬೀಚ್ನ ಬಳಿ ನಿಂತ್ಕೊಂಡು ನೀವು ಸನ್ಸೆಟ್ನ ನೋಡಿದಿರಿ. ಆ ಸನ್ಸೆಟ್ನ ವಿವರಿಸಿ ಅಂತಂದರೆ ನೀವು ಏನೇ ವಿವರಿಸಿದ್ರೂ ಸನ್ಸೆಟ್ ಇಸ್ ಸನ್ಸೆಟ್. ನಿಮ್ಮದು ವಿವರಣೆ. ಇಟ್ ಫೇಲ್ಸ್ ಟು ಕಂಪ್ಲೀಟ್ಲಿ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಸನ್ಸೆಟ್. ಸಾಧ್ಯ ಇಲ್ಲ. ಸತ್ಯವನ್ನು ಪದ ಪುಂಜಗಳಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯವೇ ಇಲ್ಲ. ಆತನಿಗೆ ಸಾಕಾಯಿತು, ಬಿಡ್ತಾನೇ ಇಲ್ಲ. ಅವನನ್ನು ಹಿಂಬಾಲಿಸಿ ಬರ್ತಿದ್ದಾರೆ. ಕೊನೆಗೆ ಹೇಳ್ದ, ಅಪ್ಪ ನನ್ನನ್ನು ಬಿಟ್ಟುಬಿಡಿ ದಯವಿಟ್ಟು. ಎಷ್ಟೋ ವರ್ಷಗಳ ನಂತರ ನಾನು ಊರಿಗೆ ಹಿಂತಿರುಗಿ ಬಂದರೆ ನೀವೇನು ಈ ರೀತಿ ನನ್ನನ್ನು ಪೀಡಿಸ್ತೀರಿ? ಇಲ್ಲ, ನಾವು ಬಿಡೋದಿಲ್ಲ. ಸರಿ, ಹೋದರೂ ಹೋಗಲಿ, ಸಂಜೆ ತನಕ ಆದರೂ ನನ್ನನ್ನು ಬಿಡ್ರಯ್ಯ ಅಂತ ಬೇಡ್ಕಂಡ. ಸರಿ, ಸಂಜೆ ವಾಪಸ್ ಬರ್ತೀವಿ, ನೀವು ನಮಗೆ, ನೀನು ನನಗೆ, ನಮಗೆಲ್ಲರಿಗೂ ಭಗವಂತನ ಒಂದು ಡಿಸ್ಕ್ರಿಪ್ಷನ್ ಕೊಡಬೇಕು, ಹೇಗಿದ್ದಾನೆ ಭಗವಂತ. ಇವನೇನು ಮಾಡ್ದ, ಇವ್ರ ಹತ್ರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಆಲೋಚನೆ ಮಾಡಿ ಒಂದು ಸೂತ್ರ ಹಿಡ್ದ. ಆ ಸೂತ್ರ ಏನಂದರೆ, ಗಾಡ್ ಈಸ್ ಇನ್ಅಕ್ಯುರೇಟ್, indeterminate and inexplicable. Inaccurate, indeterminate, inexplicable. 3 ಪದ. ಸಂಜೆ ಬಂದರು, ಎಲ್ಲ ಮತ್ತೆ ನೆರೆದ್ರು ಅವನ ಮನೆ ಸುತ್ತಲೂ. ಹೇಳ್ದ, ಅಪ್ಪ ಭಗವಂತ he is inaccurate, indeterminate, inexplicable. ಫಿನಿಶ್ಡ್. ಅಷ್ಟೇ ಬೇಕಾಗಿದ್ದಿದ್ದು ಅವ್ರಿಗೆ. ಕ್ಲೀನಾಗಿ ಬರ್ಕೊಂಡ್ರು, ಎಲ್ಲ ಓಡೋಗ್ಬಿಟ್ರು, ಕಣ್ಮರೆಯಾಗ್ಬಿಟ್ರು. ಏನು ಮಾಡಿದ್ರು ಇವರು? ಆ ಊರಿನ ಫೋಟೋ ಫ್ರೇಮ್ ವರ್ಕ್ಸ್ ಅಂಗಡಿ ಇರ್ದಿಯಲ್ಲ, ಆ ಅಂಗಡಿಗಳಿಗೆ ಹೋದರು, ಬ್ಯೂಟಿಫುಲ್ಲಾಗಿ ಒಂದು ಫೋಟೋ ಮಾಡಿಸ್ಕೊಂಡ್ರು. ಆ ಫೋಟೋ ಮೇಲೆ ಏನಿದೆ? ಗಾಡ್ ಈಸ್ ಇನ್ಅಕ್ಯುರೇಟ್, indeterminate, inexplicable. ಸೆಂಟೆನ್ಸ್. ಫೋಟೋ ಫ್ರೇಮ್ ಹಾಕಿ ತಗೊಂಬಂದರು. ಪ್ರತಿಯೊಬ್ಬರು ಅವ್ರವ್ರ ಮನೆ ಹಾಲಲ್ಲಿ ಆ ಫೋಟೋಗಳನ್ನು ಹಾಕಿದ್ರು. ಯಾರೇ ಮನೆಗೆ ಬಂದ್ರೂ ಕೂತ್ಕೊಂಡು ಗಂಟೆಗಳಗಟ್ಟಲೆ ಫಿಲಾಸಫಿ ಹೇಳ್ತಾರೆ. ಯಾವ ಫಿಲಾಸಫಿ? ಗಾಡ್ ಈಸ್ ಇನ್ಅಕ್ಯುರೇಟ್, indeterminate, inexplicable.
and everybody behaves as though they are experts on God. Everybody is an expert of God because they have a photograph where what is written? Inaccurate, indeterminate, inexplicable. Everybody started giving lectures. ಇಷ್ಟೇ ಸಾಕಾಗಲಿಲ್ಲ, ಇವ್ರ ಈ ಫಾರ್ಮುಲಾ ಇದೆಯಲ್ಲ, ಈ ಸೂತ್ರನ ತಕ್ಕೊಂಡು ದೂರ ದೂರದ ಊರುಗಳಿಗೆ ಹೋದರು. ಅಲ್ಲಿ ಬೋಧನೆ ಪ್ರಾರಂಭ ಮಾಡಿದ್ರು. God is inaccurate, indeterminate, inexplicable. You should believe. If you don't believe, we will cut your head. ನೀವು ನಂಬಲ್ವಾ? ನಂಬಿದ್ರೆ ಸರಿ, ನಂಬಲಿಲ್ಲ ಅಂದರೆ ನಿಮ್ಮ ಕತ್ತು ಕೊಯ್ದು ಬಿಡ್ತೀವಿ. ಬಲವಂತವಾಗಿ ಈ ಸೂತ್ರವನ್ನು ಎಲ್ಲರ ತಲೆ ಮೇಲೂ ಹಾಕ್ಲಿಕ್ಕೆ ಶುರು ಮಾಡಿದರು. ಈ ಮಿಸ್ಟಿಕ್ಗೆ ಈ ವಿಚಾರ ಗೊತ್ತಾಯಿತು. ಏನೋ ಸೂತ್ರ ಕೊಟ್ಟರೆ ನಾನು ಇವರಿಂದ ಎಸ್ಕೇಪ್ ಆಗೋಣ ಅಂತ ಇವರು ಇದನ್ನೇ ಹಿಡ್ಕೊಂಡು ಫೋಟೋ ಫ್ರೇಮ್ಗಳು ಮಾಡಿಸ್ಕೊಂಡು ಮನೆಗಳಲ್ಲಿ ಹಾಕ್ಕೊಂಡು ಅದಕ್ಕೆ ಅಗರಬತ್ತಿ ಅಂಟಿಸಿ ಅದಕ್ಕೆ ಹೂವು ಇಟ್ಟು ಅದು ಸರಿ ಅಂತ ತಾವು ಅಂದ್ಕೊಳ್ಳೋದಲ್ಲದೆ ಎಲ್ರಿಗೂ ಹೇಳ್ತಾ ದೂರದ ಊರುಗಳಿಗೆ ಹೋಗಿ ಬಲವಂತವಾಗಿ ಇದನ್ನು ಹೇರ್ತಿದ್ದಾರಲ್ಲ, ಇವರೆಂತಹ ಮನುಷ್ಯರು? ನನ್ನಿಂದ ಎಂತಹ ಒಂದು ಪ್ರಮಾದವೇ ಆಗೋಯ್ತಲ್ಲ, ಎಂತಹ ವಿಷಮ ಪರಿಸ್ಥಿತಿ ಬಂದುಬಿಡ್ತು. ನಾನು ತಪ್ಪು ಮಾಡಿಬಿಟ್ಟೆ. ಆದರೆ ಅವನು ಮಾಡಿದ ತಪ್ಪು ಅಂತ ಅರ್ಥ ಆಗೋ ಹೊತ್ತಿಗೆ ಸಾಕಷ್ಟು ಅನಾಹುತ ಆಗೋಯ್ತು. ಧರ್ಮಗಳ ನಡುವೆ ಇದೇ ಸಂಘರ್ಷಗಳು ನಡೀತಾ ಇರುತ್ತೆ. ಅದಕ್ಕೆ ಬುದ್ಧರು ಭಗವಂತನ ಬಗ್ಗೆ ಮಾತನಾಡಿ ಅಂದರೆ ಅವ್ರೇನು ಮಾಡ್ತಿದ್ರು ಗೊತ್ತಾ? ಸೈಲೆಂಟ್ ಆಗಿಬಿಡ್ತಿದ್ರು. ಅವರು ಎಂದೂ ಪರಮಾತ್ಮನಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತನಾಡಲೇ ಇಲ್ಲ. ಅವರು ಎಂದೂ ಯಾವತ್ತಿಗೂ ಜೀವನಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತನಾಡಿದ್ರು. ಹೇಗೆ ಬದುಕಬೇಕು, ಹೇಗೆ ಜೀವನ ನಡೆಸಬೇಕು, ಯೋಗ ಮಾರ್ಗವನ್ನು ನಮಗೆ ತಿಳಿಸ್ಕೊಟ್ರು. ಯಾರೇ ಪ್ರಶ್ನೆ ಕೇಳಿದ್ರು ಭಗವಂತನ ಬಗ್ಗೆ ಮಾತ್ರ ಅವ್ರು ಮಾತನಾಡ್ತಿರಲಿಲ್ಲ. ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಫೂಲಿಶ್ ಪೀಪಲ್. ನಮ್ಮ ಜನ ಹೀಗೆ. ಭಗವಂತ ಇಂತಹ ಕೆಲಸಗಳಿಂದ ಭಗವಂತನನ್ನು ಮೆಚ್ಚಿಸಿಕೊಳ್ಳಲಿಕ್ಕೆ, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಭಗವಂತ ಅನ್ನೋದು ಒಂದು ಅನುಭವ. ಇಟ್ ಈಸ್ ಎ ಪ್ರೆಸೆನ್ಸ್. ಯು ಹ್ಯಾವ್ ಟು ಫೀಲ್ ಇಟ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್, ಯು ಹ್ಯಾವ್ ಟು ಲಿವ್ ಇಟ್, ಯು ಹ್ಯಾವ್ ಟು ಬಿ ವಿತ್ ಇಟ್. You should not interpret it. You should not explain it. You should not describe it because it's impossible to do that. ಆತ್ಯಂತಿಕ ಸತ್ಯವನ್ನು ಯಾವುದೇ ಪದಪುಂಜಗಳಲ್ಲಿ ವಿವರಣೆಯಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನು ಮಾಡಬಾರ್ದು. ಅದಕ್ಕೆ ಸರ್ವಜ್ಞ ಸತ್ಯವನ್ನು ಕಂಡವನು ಸತ್ತವನಂತಿರುತ್ತಾನೆ ಅಂತ ಹೇಳ್ತಾನೆ. ಯಾರಿಗೆ ಸತ್ಯ ಸಾಕ್ಷಾತ್ಕಾರವಾಗಿದೆಯೋ ಆತ ಸತ್ತವನಿದ್ದಾಗಿರ್ತಾನೆ. ಆತ ಏನು ಹೇಳಲ್ಲ, ಯಾಕೆಂದರೆ ಆತನಿಗೆ ಗೊತ್ತು ಅದು ಅನುಭವಕ್ಕೆ ವೇದ್ಯ, ವಿವರಣೆಗೆ ವೇದ್ಯವಲ್ಲ ಅಂತ. ಇಂತಹ ಪರಮಾತ್ಮ ತತ್ವ ಅನುಭವಕ್ಕೆ ಮಾತ್ರ ಸಾಧ್ಯ. ನಾವು ಮಾಡೋಂತಹ ಕೆಲವು ರಿಚುವಲ್ಸ್ ಅದರಿಂದ ಸಾಧ್ಯ ಇಲ್ಲ ಅನ್ನೋದನ್ನು ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ನೀಡ್ತಾರೆ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ ಅಂತ. ಅದನ್ನು ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದೊಡಿಲ್ಲ. ತುಟ್ಟ ತುದಿಯ ಮೇರುಗಿರಿಯ ನೇರಿ ಹೋಗಿರೋಡಿಲ್ಲ. ತುಟ್ಟ ತುದಿಯ ಮೇರುಗಿರಿಯ ನೇರಿ ಹೋಗಿರೋಡಿಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ
ನೇಮದಿಂತನುವ ಮುಟ್ಟಿಕೊಂಡರಿಲ್ಲ ನೀಚಕೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲಿಯದೆ ಚಿತ್ತದೊಳು ನಿಲ್ಲಿಸಬಲ್ಲಡೆ ಬಟ್ಟ ಬರಿ ಬೆಳಕು ನೋಡ ಚಿತ್ತದೊಳು ನಿಲ್ಲಿಸಬಲ್ಲಡೆ ಬಟ್ಟ ಬರಿ ಬೆಳಕು ನೋಡ ಗುಹೇಶ್ವರ ಲಿಂಗ ಗುಹೇಶ್ವರ ಲಿಂಗ ಗುಹೇಶ್ವರ ಲಿಂಗ ಗುಹೇಶ್ವರ ಲಿಂಗ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷಗಂಗೆ ಮಿಂದೊಡಿಲ್ಲ ತುಟ್ಟ ತುದಿಯ ನೇರುಗಿರಿಯಲೇರಿ ಕೂಗಿದೋಡಿಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷಗಂಗೆ ಮಿಂದೊಡಿಲ್ಲ ಲಕ್ಷಗಂಗೆ ಮಿಂದೊಡಿಲ್ಲ ಲಕ್ಷಗಂಗೆ ಮಿಂದೋಡಿಲ್ಲ. ನೋಡಿ, ಈ ವಚನದಲ್ಲಿ ಹೇಳ್ತಾರೆ, ಸುತ್ತಿ ಸುತ್ತಿ ಬಂದಡಿಲ್ಲ. ಎಷ್ಟೇ ದೇವಾಲಯಗಳು, ಕ್ಷೇತ್ರಗಳು, ನೀವು ಎಲ್ಲಿಗೆ ಹೋಗಿ ಏನೇ ಮಾಡಿ, ಪುಣ್ಯಕ್ಷೇತ್ರಗಳು ಎಷ್ಟು ಸುತ್ತಿ ಬಂದ್ರೂ ಆ ಭಗವಂತ ಸಿಕ್ಕೋದಿಲ್ಲ. ನಾವು ಏನೋ ಒಂದು ನಮ್ಮ ಮನಸ್ಸಿನ ನೆಮ್ಮದಿ, ಶಾಂತಿ, ನಮ್ಮ ವಿಶ್ವಾಸ ಅಂತ ಅಂದ್ಕೊಂಡು ಹೋಗ್ತೇವೆ. ಪುಣ್ಯಕ್ಷೇತ್ರಗಳು ಅಂತ ವಾಪಸ್ ಬರೋ ಹೊತ್ತಿಗೆ ಸಾಕಷ್ಟು ಗದ್ದಲವನ್ನು ಹೊತ್ಕೊಂಬಂದಿರ್ತೇವೆ. ಕಾರಣ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ವಿಪರೀತ ಗದ್ದಲ, ಬಹಳಷ್ಟು ಜನ ಸೇರಿರ್ತಾರೆ. ಅಲ್ಲೂ 50 ರೂಪಾಯಿ ಕೊಟ್ಟರೆ ಒಂದು ಕ್ಯೂ, 100 ರೂಪಾಯಿ ಕೊಟ್ಟರೆ ಒಂದು ಕ್ಯೂ, 500 ರೂಪಾಯಿ ಕೊಟ್ಟರೆ ಒಂದು ಕ್ಯೂ, 50,000 ಕೊಟ್ಟರೆ ಸೀದಾ ದೇವ್ರ ಮುಂದೆ. ಇದು ಏನಿದು? ಇದು ನಿಜವಾಗ್ಲೂ ಇದು ಅಧ್ಯಾತ್ಮನ? ಇದು ಎಂಥದ್ದು? ಇದು ವಾಟ್ ಆರ್ ವಿ ಡೂಯಿಂಗ್ ಅಂತ. ಸೊ ಹಿಂತಿರುಗಿ ಬರೋಷ್ಟು ಹೊತ್ತಿಗೆ ಮತ್ತಷ್ಟು ಗದ್ದಲವೇ ತುಂಬಿರುತ್ತೆ ಹೊರತು ನೆಮ್ಮದಿ, ಶಾಂತಿ ಸಿಕ್ಕಿರೋದಿಲ್ಲ. ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಟು ಫೈಟ್ ದೇರ್. ಒಂದು ಕೊಠಡಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹೋರಾಟವೇ ಅಲ್ಲಿ. ಇನ್ನು ಅಂಥ ಸ್ಥಳಕ್ಕೆ ಹೋಗಿ ಹಿಂತಿರುಗಿ ಬರುವಂಥದ್ರಲ್ಲಿ ಏನಿದೆ? ವಾಟ್ ಈಸ್ ಅ ಬೆನಿಫಿಟ್ ಔಟ್ ಆಫ್ ಇಟ್? ಇರೋ ಜಾಗದಲ್ಲೇ ಭಗವಂತನನ್ನು ಕಾಣ್ಬೋದಲ್ವ? ಅದಕ್ಕೆ ಅವ್ರು ಹೇಳ್ತಾರೆ, ಸುತ್ತಿ ಸುತ್ತಿ ಬಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ. ಹಲವಾರು ನದಿಗಳಲ್ಲಿ ಮುಳುಗಿ ಪಾಪ ಕಳ್ಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಡ್ತೀನಿ ಅಂತ ಅನ್ಕೋತೀವಲ್ಲ, ಅದು ತಪ್ಪು, ಸಾಧ್ಯ ಇಲ್ಲ. ತುಟ್ಟ ತುದಿಯ ಮೇರುಗಿರಿಯ ನೇರಿ ಕೂಗಿದೊಡಿಲ್ಲ. ಬೆಟ್ಟದ ಮೇಲೆ ಹತ್ತಿ ತುದಿ ತಲುಪಿ ನಿಂತ್ಕೊಂಡು ಓ ಭಗವಂತ ಅಂತ ಕೂಗ್ಕೊಂಡ್ರೆ ಸಿಕ್ಕಲ್ಲ. ಹಾಗಾದರೆ ಏನು ಮಾಡಬೇಕು? ಮುಂದೆ ಹೇಳ್ತಾರವರು, ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡರಿಲ್ಲ. ಇಲ್ಲಪ್ಪ, ನಾನು ಎಲ್ಲೂ ಹೋಗಲ್ಲ, ನನಗೆ ಸಾಕಾಗಿದೆ ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು, ಇಗರ್ಜಿಗಳು, ಮಸೀದಿಗಳು, ಯಾವುದು ಬೇಡ. ನಾನು ಪ್ರತಿನಿತ್ಯ ಮನೇಲಿ ಕೂತ್ಕೊಂಡು ಸಂಧ್ಯಾವಂದನೆ ಮಾಡ್ಕೋತೀನಿ, ಜನವಾರ ಇಟ್ಕೊಳ್ತೀನಿ, ಗಾಯತ್ರಿ ಜಪ ಮಾಡ್ತೀನಿ. ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡರಿಲ್ಲ. ಹಾಗಾದರೆ ಭಗವಂತ ಸಿಕ್ಕೋದು ಯಾವಾಗ? ನಿಚ್ಚಕ್ಕೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲೀಯದೆ. ನಿಚ್ಚಕ್ಕೆ ಅಂದರೆ ನಿಜವಾಗಿಯೂ, ಮನವನ್ನು ಅಂದಂದಿಗೆ ಅಂದರೆ ಪ್ರತಿನಿತ್ಯ, ಅತ್ತಿತ್ತ ಅಲ್ಲಿ ಇಲ್ಲಿ, ಹರಿಯಲೀಯದೆ ಹರಿದಾಡಕ್ಕೆ ಬಿಡದೆ. ಅಂದರೆ ಅರ್ಥ, ಪ್ರತಿನಿತ್ಯ ನಿಜವಾಗಿಯೂ ಸತ್ಯವಾಗಿಯೂ ಮನಸ್ಸನ್ನು ಅತ್ತ ಇತ್ತ ಹರಿಲಿಕ್ಕೆ ಬಿಡದೆ, ಮಂಗನ ಹಾಗೆ ಆಡಲಿಕ್ಕೆ ಬಿಡದೆ, ಆ ಮನಸ್ಸನ್ನು ಒಂದು ಸ್ತಬ್ಧತೆಗೆ ತಂದು
ಚಿತ್ತದಲ್ಲಿ ಬೆರೆಸಬಲ್ಲಡೆ, ಚಿತ್ತದೊಳು ಬೆರೆಸಬಲ್ಲಡೆ. ಚಿತ್ತ ಅಂತಂದರೆ ಮನಸ್ಸಿನ ಆಲಯ, ಅದೊಂದು ವಿಶಾಲ ಬಯಲು. ಆ ಮನಸ್ಸನ್ನು ವಿಶಾಲವಾಗಿ ಹರಡಿಬಿಟ್ಟಿದ್ದೆ ಆದರೆ ಚಿತ್ತಾಕಾಶದಲ್ಲಿ ಅಥವಾ ಚಿದಾಕಾಶದಲ್ಲಿ ಆ ಮನಸ್ಸನ್ನು ಲೀನವಾಗಿ ಮಾಡಿಬಿಟ್ರೆ, ಮನಸ್ಸಿನ ಸದ್ದು ಗದ್ದಲಗಳು ನಿಂತು ಹೋದರೆ, ಅಂತರಂಗದ ಘರ್ಷಣೆ ಪರಿಪೂರ್ಣವಾಗಿ ಮರೆಯಾಗಿ ಹೋದರೆ, ಬಚ್ಚ ಬರಿ ಬೆಳಕು ನೋಡ, ಬಚ್ಚ ಬರಿ ಬೆಳಕು ನೋಡ. ಆಗ ಕಾಣಿಸುತ್ತೆ ನೋಡು ನಿನಗೆ ಪ್ರಕಾಶಮಾನವಾದಂಥ ಬೆಳಕು ಗುಹೇಶ್ವರಲಿಂಗ. ಆ ಬೆಳಕೆ ಭಗವಂತ. ಲೈಟ್ ಈಸ್ ಗಾಡ್. ಅರಬಿಂದೋ ಸೆಡ್ ಮೆನಿ ಟೈಮ್ಸ್, ಲೈಟ್ ಈಸ್ ಗಾಡ್. ಆ ಪ್ರಕಾಶಮಾನವಾದ ಬೆಳಕು ನಿನ್ನ ಚಿದಾಕಾಶದಲ್ಲೇ ಇದೆ. ಆದರೆ ಆ ಚಿದಾಕಾಶದಲ್ಲಿರೋ ಆ ಭಗವಂತನೆಂಬ ಅರಿವಿನ ಬೆಳಕು ನಿನಗೆ ಯಾಕೆ ಕಾಣಿಸ್ತಿಲ್ಲ ಅಂತಂದರೆ, ನೀನು ಭಗವಂತನನ್ನು ಎಲ್ಲೆಲ್ಲಿ ಹುಡುಕಬಾರ್ದೋ ಅಲ್ಲೆಲ್ಲ ಹುಡುಕ್ತಾ ಇದೆಯ. ಫಸ್ಟ್ ಆಫ್ ಆಲ್ ಭಗವಂತನನ್ನು ಹುಡುಕೋದೇ ಬೇಕಾಗಿಲ್ಲ. ಯಾಕೆ ಹುಡುಕ್ತಾ ಇದೀಯ ನೀನು? ಆಸ್ ಲಾಂಗ್ ಆಸ್ ಯು ಸರ್ಚ್, ಆಸ್ ಲಾಂಗ್ ಆಸ್ ಯು ಸೀಕ್, the sought will disappear from you. Whatever is sought, that will disappear. ಅದು ನೀನು ಕಾಣಿಸಲ್ಲ. ಕಾರಣ, ಭಗವಂತನನ್ನು ಹುಡುಕಲಿಕ್ಕೆ ಅದು ಎಲ್ಲೋ ಇದ್ದರೆ ಹುಡುಕಬೇಕು. ನಿನ್ನಲ್ಲೇ ಇರೋ ವಸ್ತುವನ್ನು ನೀನೇನು ಹುಡುಕಬೇಕು? ಯು ಹ್ಯಾವ್ ಟು ಮಿಯರ್ಲಿ ಸಿ, ಮಿಯರ್ಲಿ ಸಿ. ಸುಮ್ಮನೆ ನೋಡಬೇಕು, ಹುಡುಕುವ ಅವಶ್ಯಕತೆ ಇಲ್ಲ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾ ಇರೋದು, ಏನೂ ಮಾಡಬೇಡ, ಪ್ರತಿನಿತ್ಯ ಕುಳಿತುಕೋ, ನಿನ್ನ ಮನಸ್ಸನ್ನು ಒಂದು ತಹಬಂದಿಗೆ ತಗೊಂಡು ಬಾ, ಮನಸ್ಸನ್ನು ಸ್ಥಿಮಿತಕ್ಕೆ ತಗೊಂಡು ಬಾ, ಗದ್ದಲವನ್ನು ಕಡಿಮೆ ಮಾಡು. ಮನಸ್ಸು ಅನ್ನುವಂತಹ ಈ ಒಂದು ದಿವ್ಯ ಉಪಕರಣವನ್ನು ಆ ಚಿದಾಕಾಶದಲ್ಲಿ ಬೆರೆಯುವಂತೆ, ಲೀನವಾಗುವಂತೆ ಸಾಧನೆಯನ್ನು ಮಾಡು. ಆಗ ನಿನ್ನ ಚಿದಾಕಾಶದಲ್ಲೇ ಆ ಭಗವಂತನ ಸಾಕ್ಷಾತ್ಕಾರವಾಗತ್ತೆ. ಇದು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಕೊಟ್ಟ ವಚನ. ಆದರೆ ಇವತ್ತಿಗೂ ಮನುಷ್ಯ ಮನಸ್ಸಿನ ಜೊತೆ ಹೋರಾಟ ನಡೆಸ್ತಾ ಇದ್ದಾನೆ. 12ನೇ ಶತಮಾನ, ಇದು 21ನೇ ಶತಮಾನ. ಅಂದರೆ 900 ವರ್ಷಗಳೇ ಕಳೆದು ಹೋಯ್ತು. 800-900 ವರ್ಷಗಳ ಹತ್ರನೇ ಆಗೋಯ್ತು. ಆದರೆ ನಾವು ಮಾತ್ರ ಮನಸ್ಸಿನ ಗುಲಾಮರಾಗೇ ಇದ್ದೀವಿ. ಆ ಮನಸ್ಸಿನ ಮೇಲೆ ಸ್ವಾಧೀನತೆಯನ್ನು ಸಾಧಿಸದೆ ಹೋದರೆ ಅಧ್ಯಾತ್ಮದ ಸಾಧನೆ ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಭಗವಂತನನ್ನು ಎಲ್ಲೆಲ್ಲೋ ಹುಡುಕುವ ಒಂದು ಪ್ರಯತ್ನವನ್ನು ನಿಲ್ಲಿಸಿ, ನಮ್ಮ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ, ನಮ್ಮ ಜೀವನದಲ್ಲಿ ನಮಗೆದುರಾಗುವ ಪ್ರತಿಯೊಂದು ಜೀವಿಯಲ್ಲೂ ಆ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ಮಾಡೋಣ. ಇತರರೊಡನೆ ಸೌಜನ್ಯದಿಂದ ವರ್ತಿಸೋಣ, ಮೃದು ಸ್ವಭಾವವನ್ನು ಹೊಂದೋಣ ಅಂತ ಆಶಿಸುತ್ತಾ ನಾವು ಈ ಕಾರ್ಯಕ್ರಮದ ಈ ಒಂದು ಉಪನ್ಯಾಸವನ್ನು, ಸಂಗೀತ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ನಿಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು ಮತ್ತು ವಂದನೆಗಳು.